ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾನು ನಿಮ್ಮ ಪ್ರೀತಿಯ ಸಹನ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನನ್ನ ಡೈಲಿ ನಾರ್ಮಲ್ ರೂಟೀನ್ ಇರುತ್ತೆ. ಎಕ್ಸಾಮ್ ಇದೆ ನಾಳೆ, ಸೊ ಅದಕ್ಕೆ ಓದ್ಕೋಬೇಕು. ಸೊ ಅದಕ್ಕೆ ಫ್ರೆಶ್ ಅಪ್ ಆಗೋಣ ಬನ್ನಿ. ಸೊ ಎಲ್ಲ ಮಲ್ಕೊಬಿಟ್ಟಿದ್ರು, ಇನ್ನು ಬೆಳಗ್ಗೆ ಅಲ್ವಾ, ಸೊ ಅದಕ್ಕೆಲ್ಲ ಮಲಗಿದ್ರು. ಊರಿಂದ ದೊಡ್ಡಮ್ಮ ಅಕ್ಕ ಎಲ್ಲ ಬಂದಿದ್ರು, ಸೊ ಅವ್ರು ಮಲಗಿದ್ರು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿದೆ. ಸೊ ನಾನು ಫೇಸಿಗೇನು ಅಷ್ಟು ಹಚ್ಕೊಳ್ಳಲ್ಲ. ಒಂದು ಸನ್ಸ್ಕ್ರೀನ್ ಯಾವ್ದಾದ್ರು ಮನೇಲಿ ಇರುತ್ತಲ್ಲ ಅದು ಹಚ್ಕೋತೀನಿ, ಬಿಟ್ಟರೆ ಒಂದು ಮಾಯ್ಶ್ಚರೈಸರ್ ಯಾವ್ದಾದ್ರು ಹಚ್ಕೋತೀನಿ. ಅಷ್ಟು ಬಿಟ್ಟರೆ ಏನು ಹಚ್ಕೊಳಕ್ಕೋಗಲ್ಲ. ಅಂದರೆ ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ಏನು ಅಷ್ಟು ಹಚ್ಕೊಳಕ್ಕಾಗಲ್ಲ. ಸೊ ನನಗೆ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡೋ ಅಭ್ಯಾಸ ಇದೆ. ಸೊ ಅದಕ್ಕೆ ದೇವ್ರ ಮನೆಗೆ ಹೋಗಿದ್ದೆ. ಅದಾದಮೇಲೆ ಅಮ್ಮ ಹತ್ರ ಹೋಗಿ ಹೊರಗಡೆ ಎಲ್ಲ ಒರ್ಸಂತಂದ್ರೆ ಹೋಗಿದ್ದೆ. ಒರ್ಸೋಕ್ಕೆ ಅಂತ ಅಮ್ಮ ನೋಡಿದ್ರೆ ಬಂದ್ಬಿಟ್ಟು, ಬೇಡ ನಾನೇ ಮಾಡ್ತೀನಿ ಬಾ, ನೀನೇನು ಕರೆಕ್ಟಾಗಿ ಮಾಡೋಣ ಅಂತ ಬೆಳಗ್ಗೆ ಬೈಸ್ಕೊಂಡು ಇದಾಯ್ತು ಇವತ್ತು. ತಗೊಳ್ಳಿ ಮೇಡಮ್ ಕಾಫಿ. ನೀವು ಅದೇನು ತೋರಿಸಿದ್ರೆ ಉರಿಯುತ್ತೆ. ಇವಳು ನೋಡಿ ನಮ್ಮ ಅಕ್ಕ ಅಮೃತ ನೋಡಿ ಫಸ್ಟ್ ಏನು ಫಸ್ಟ್ ಚೆನ್ನಾಗಿದೆಯಾ ನೋಡಿ ಗೈಸ್. ಇವಳು ನಮ್ಮ ಅಕ್ಕ ನನಗೆ ಮಾಡೋಕ್ಕೆ ಕೇಳ್ಬಿಟ್ಟು ಅವರೇ ಮಾಡ್ತಾರೆ ನೋಡಿ ಗೈಸ್. ಬೈದ್ಬಿಟ್ಟು ಚೆನ್ನಾಗಿ ಮಾಡೋಣ ಅಂತೆ. ನನಗೆಲ್ಲ ಬರುತ್ತೆ. ನಿಂಗೇನು ಬರುತ್ತೆ? ನಿಂಗೇನು ಬರುತ್ತೆ? ಮಣ್ಣು ಬರುತ್ತೆ. ಅಮ್ಮನ ಹತ್ರ ಡೈಲಿ ಬೈಸ್ಕೊಳ್ಳೋದೇ ಆಗುತ್ತೆ. ಬರೀ ಬೈಸ್ಕೊಳ್ಳೋದ್ರಲ್ಲೇ ನನ್ನ ಜೀವನ ಆಗೋಗ್ಬಿಡುತ್ತೆ. ಮಾಡ್ಬಿಡ ಅಡುಗೆ ತಿಂಡಿ ಎಲ್ಲ. ಸೊ ಇಲ್ಲಿ ನಮ್ಮ ಅಕ್ಕ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಏನೋ ಪ್ಲ್ಯಾನ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಎಲ್ಲ. ನಾನು ತಿಂಡಿ ಬಂದು ಚಪಾತಿ ಮತ್ತು ಎಣ್ಗಾಯಿ ಗೊಜ್ಜುದು ವೀಡಿಯೋ ಬರುತ್ತೆ ನಾಳೆ ನೋಡಿ. ಸೊ ಇವಾಗ ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕು. ಬಿಕಾಸ್ ನಾವು ಅಕ್ಕ ಕಣ್ಣು ಹೊಗೆ ಆಗ್ಬಿಟ್ಟಿದೆ, ಅದನ್ನು ಚೆಕ್ ಮಾಡಿಸ್ಕೊಂಡು ಬರಬೇಕು. ಐ ಮೀನ್ ಅವ್ರದ್ದು ಕಣ್ಣೇನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಒಂದು ಆಪ್ರೇಷನ್ ಮಾಡೋರೆ, ಇನ್ನೊಂದು ಮಾಡಬೇಕು. ಅದೇ ಲೇಸರ್ ಟ್ರೀಟ್ಮೆಂಟ್ ಕೊಡಿಸ್ತಿದಾರಂತೆ ಇವ್ರಿಗೆ. ತೋರಿಸಿದಾದ್ಮೇಲೆ ಈಗ ಮುಚ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ. ಓಕೆ ತಿನ್ಬಿಟ್ಟು ಸಿಗ್ತೀವಿ. ತಿಂಡಿ ತಿನ್ಕೊಂಡಣ ಅವನೇ ಗಾಡಿ ಗಾಯ್ಸ್. ಹಾಸ್ಪಿಟಲಿಗೆ ಹೋಗ್ತೀನಿ ಅಂತ ಗೈಸ್ ಹೋಗ್ತಾ ಇದ್ವಿ. ಅಲ್ಲಿ ಫುಲ್ಲು ಗಾಡಿಗಳಿಗೆ ಏನು ಮಾತಾಡಿದ್ರು ಕೇಳಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾತಾಡೋಕ್ಕೋಗಿಲ್ಲ. ತೋರಿಸು ಅವಳಿಗೆ ಗೈಸ್ ಮುಖಾಳೆ. ಫೈನಲಿ ಬಂದ್ವಿ. ಇದು ನನಗೂ ಗೊತ್ತಿಲ್ಲ, ನೋಡೋಣ. ಒಳಗಡೆ ವೀಡಿಯೋ ಮಾಡ್ಬೋದಾ ಗೊತ್ತಿಲ್ಲ, ಮಾಡ್ಬೋದಂದ್ರೆ ಮಾಡ್ತೀವಿ. ಹೆಸರೇನು? ಪೃಥ್ವಿ. ನೀನು ಯಾಕಿಲ್ಲ ಹಾಸ್ಪಿಟಲ್ಗೆ ಬಂದಿದ್ಯಾ? ಯಾಕೆ ಬಂದಿದ್ಯಾ ನೀನು ಹಾಸ್ಪಿಟಲ್ಗೆ? ನಮ್ಮ ಅಜ್ಜಿಗೆ ಆಪರೇಷನ್ ಮಾಡಬೇಕಿತ್ತು, ಅದಕ್ಕೆ ಬಂದ್ರಿ. ಹೌದಾ? ಸ್ಕೂಲ್ಗೆ ರಜೆ ಹಾಕ್ಬಿಟ್ಟು ಬಂದಿದ್ಯಾ? ಸ್ಕೂಲ್ಗೆ ಹೋಗ್ಬೇಕು. ಯಾಕೆ ರಜೆ ಹಾಕೋದು? ಹುಡುಗ ಸಿಕ್ಕಿದಾಗ ಫುಲ್ಲು ತುಂಟ ಫೋನ್ ನಾನು ಎತ್ಕೊಬಿಟ್ಟು ಹಂಗೆ ಯಾರಿಲ್ವ ಮನೇಲಿ ಅಂತ. ಆಮೇಲೆ ಅವ್ರ ಹತ್ರ ಐತೆ. ಆದ್ಮೇಲೆ ಇಸ್ಕೊಂಡಾದ್ಮೇಲೆ ನೀವು ಅಂತೆಲ್ಲ ಯಾವ ಕ್ಲಾಸು ಅಂತಿದ್ದೆಲ್ಲ ಅದಕ್ಕೆ ಬಂದಿದ್ಯಾ? ಯಾವ ಕ್ಲಾಸ್? ಹಾಸ್ಪಿಟಲ್ಗೆ ಹೋದವ ಸ್ಟ್ರಾಂಗ್ ಆಗಿಲ್ಲ ಇವಳು. ಸ್ಟ್ರಾಂಗ್ ಆಗಿಲ್ವಂತ ಹೇಳು. ಜೋರಾಗಿ ಮಾತಾಡು, ಕೇಳಿಸಿಲ್ಲ. ಸೈಕ್ ಮಾಡ್ದೆ ನಿನಗೆ. ಸ್ಟ್ರಾಂಗ್ ಆಗೇ ಇಲ್ಲ ಇವಳು. ಸ್ಟ್ರಾಂಗ್ ಆಯಿತು. ಬಾಯ್. ಆಯ್ತು ನೋಡಿ. ಅಮ್ಮ ನೀವು ಅಷ್ಟೊಂದು ಕುಡಿತೀಯ? ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ನೀನು? ಹೌದು. ಆಯಿತು ಬಾಯ್. ಆಗಿಂದ ವೆಯ್ಟ್ ಮಾಡಬೇಕು. ಅಪಾಯಿಂಟ್ಮೆಂಟು ಕರ್ಕೊಬಂದು ವೆಯ್ಟ್ ಮಾಡ್ಬೇಕಂತ. ಅಲ್ಲಿ ತೋರಿಸಿದ್ವಲ್ಲ ಅಂತ ಮತ್ತೆ ಕೊಟ್ಟಿರ್ತಾರೆ. ಅಲ್ಲಿ ನೋಡ್ಕೊಂಡು ಆಮೇಲೆ ಇಲ್ಲಿ
ಮಕ್ಕಳ ಅಮ್ಮ ಇರ್ಬೋದು ಆ ಥರ ಹೆಸರು ಯಾಕೆ ಇರೋಕ್ಕಾಗಲ್ಲ. ಅರ್ಧ 1 ಅವರ್ ಆಗುತ್ತೆ ಅಂತ ಕರ್ಕೊಂಡ್ರೆ 2 ಅವರ್ ಆಗೈತೆ. ನಾಳೆ ನನಗೆ ಎಕ್ಸಾಮ್ ಇದೆ. ಎಕ್ಸಾಮ್ ಇರೋದು ಓದ್ಕೋಬೇಕು, ಬರಲ್ಲ ಅಂತ ಹೇಳ್ಬೇಕು. ನಾವು ಬರಲ್ಲ ಅಂದ್ವಿ. ನಾವು ಬರಲ್ಲ ಬರ್ತೀನಿ ನಾವು ಕೊಡಿಸ್ತಾಳೆ ಅಂತ ಬರ್ತೀನಿ ಅಂದರೆ ಅದೇನು ಮಾಡೋಕ್ಕಾಗುತ್ತೆ ಸಹನಾ. ಯಾಕಂದ್ರೆ ಸ್ವಲ್ಪ ಧೈರ್ಯ ಯಾರು ಕೊಡಿಸ್ಬಿಟ್ಲಿ ಸುಮ್ಮನೆ ಹೋಗ್ಬಿಡ್ತಾರೆ. ನೋಡಿ ಆಮೇಲೆ ಯಾಕೆ ಇಷ್ಟು ಧೈರ್ಯವಾಗಿ ಇದ್ದೀನಿ ಅಂತ ಅಂದರೆ ಮೇನ್ ಫಸ್ಟ್ ಆಫ್ ಆಲ್ ನಾಳೆ ಇಂಗ್ಲೀಷು ಅಂದರೆ ಸ್ವಲ್ಪ ನಮಗೆ ಲೀನಿಯನ್ಸ್, ಯಾಕಂದರೆ ಇಂಗ್ಲೀಷ್ ಓದಿದ್ದೇವೆ. ಅದೇನು ಲೆಸನ್ ಓದ್ಕೊಂಡು ಹೋದರೆ ಬಿಡ್ಕೋಬೋದು, ಸ್ವಲ್ಪ ಗ್ರಾಮರ್ ನೋಡ್ಕೊಂಡ್ರೆ. ಅದಕ್ಕೋಸ್ಕರ ಸ್ವಲ್ಪ ಬಂದೆ. ನಾನು ಮನೇಲೇ ಇದ್ದಾರೆ ದಿನ. ಪೀಝಾ ಆರ್ಡ್ರ್ ಮಾಡೋದಾ? ಓಕೆ, ಈಗ ಇಷ್ಟು ಟೀ ಕೊಟ್ಟಿದ್ದಾರೆ, ಕುಡಿತವ್ರೆ ಮೇಡಮ್. ಚೆನ್ನಾಗೈತಾ? ಬೇಡ ಅಂತ ಇವಾಗ ನೋಡಿದ್ರೆ ನನಗೆ ಕುಡಿಸ್ಕೊಂಡು ಕುಡಿತಾರೆ. ಇದು ನಾನು ಹೇಳ್ತಿದ್ದೆ. ಬಟ್ ನನಗೆ ಸಿಹಿ ಇರಬೇಕು. ಬಟ್ ಸಿಹಿ ಇರಲ್ಲ. ಕರೆಕ್ಟಾಗಿದೆ ನನಗೆ ಇದೇ ಥರ. ಬೆಳಿಗ್ಗೆ ಇವಳು ಕಾಫಿ ಮಾಡಿಕೊಟ್ಲು, ಸಿಹಿನೇ ಇರಲಿಲ್ಲ. ಕರೆಕ್ಟಾಗಿಲ್ಲ ನಮ್ಮ ಇವಳು ಎವಿ ಸ್ವೀಟ್ ಇದೆ, ಅದೇ ಪ್ರಾಬ್ಲಮ್. ಸ್ವಲ್ಪ ಕರೆಕ್ಟಾಗಿ ಇಷ್ಟು ಇರಬೇಕು. ಫೈನ್ ಮಾಡಿ ಪ್ಲೀಸ್ ಕಣ ಇದಕ್ಕೆ ಪಿಜ್ಜಾ ಕೇಳಿದ್ಲು, ಕೊಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಕೇಳಿದ್ದು ನನ್ನಂತ ವಿಡಿಯೋ ಮಾಡಿದ್ರೆ. ಸೊ ಪಿಜ್ಜಾ ಕೇಳಿದ್ಲೆಲ್ಲ ವಿಡಿಯೋದಲ್ಲಿ ಅದಕ್ಕೆ ಕೊಡಿಸಿದ್ದೀನಿ. ನಾನು ಕೇಳ್ದಾಗ ಅವ್ಳು ಕೊಡಿಸ್ಬೇಕು. ನಾನೇ ಕೊಡ್ತೀನಿ ಗೈಸ್. ಇಲ್ಲ ಗೈಸ್, ನಾನು ದುಡ್ಡು ಕೊಡ್ತಾ ಇದ್ದೀನಿ. ಇಲ್ಲ ಗೈಸ್, ನಾನು ಇಸ್ಕೊಳ್ಳಲ್ಲ. ಏನು ಟ್ಯೂಷನ್ ಮಾಡಿರೋ ದುಡ್ಡು ಮಾಡಿಕೊಂಡಿದ್ದಾಳೆ. ಏನಿಲ್ಲ, ಅದು ನನ್ನ ದುಡ್ಡು ನಾನು ಕೊಡ್ತೀನಿ. ಅದೇನು ಏನು ಬೇಡ ಗೈಸ್, ನಾನು ಇಸ್ಕೊಳ್ಳಲ್ಲ. ತಿನ್ಬಾ ನೋಡಿ ಗೈಸ್, ಇದನ್ನು ಬುಕ್ ಮಾಡಿದ್ದೀನಿ. ಇದು ಲವಾ ಪಿಜ್ಜಾ ಕಾಂಬೋ. ಇದು ಒಂದು ವೆಜ್ ಒಂದು ನಾನ್ ವೆಜ್. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಏನಿಲ್ಲ, ತಿನ್ಬಾ, ಟೇಸ್ಟ್ ಹೇಳು. ನೋಡಿ ಹಿಂಗೆ ಮಾಡಿ ಸಿಂಪಲ್ ಸಕಾಲಾಗೈತೆ ಗೈಸ್, ಸೂಪರ್. ತಿನ್ಬಿಟ್ಟಿರ್ತೀರ. ಇದು ನಾಳೆ ಎಕ್ಸಾಮ್ ಇತ್ತು ಅಂತ ಓದ್ಕೊಂಡು ಕೂತಿದ್ದೆ. ಹಂಗೆ ಆಮೇಲೆ ಸಕ್ಕ ತಲೆನೋತಿತ್ತು. ಏನಾಯಿತು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಮ್ಮ ದೊಡ್ಡಮ್ಮ ಇದ್ದಿದ್ದು ಎಣ್ಣೆ ಹಚ್ಕೊಡ್ತೀನಿ, ಸ್ವಲ್ಪ ಸರಿ ಹೋಗುತ್ತೆ ಅಂತ ಅಂದು ಹಂಗೆ ಎಣ್ಣೆ ಹಚ್ಚಿಸ್ಕೊಂಡು ಓದ್ಕೊಂಡು ಕೂತಿದ್ದೆ. ಟೈಮ್ ಆಗಿದೆ ನೋಡಿಲ್ಲ ಗೈಸ್. ಆಮೇಲೆ ನೋಡಿದೆ ಎಷ್ಟೊಂದು ಆಗೋಗ್ಬಿಟ್ಟಿತ್ತು. ಆಮೇಲೆ ಫೋನ್ ಎತ್ತಿಕ್ಬಿಟ್ಟು ಮತ್ತೆ ಓದೋಕೆ ಕಂಟಿನ್ಯೂ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಕೀಪ್ ಸಪೋರ್ಟಿಂಗ್.